ನಮಸ್ಕಾರ ರೀ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ ಪಿ.ಕೆ. ದ್ಯಾವಣ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾವಿವತ್ತು ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಉಲ್ಕಲ್ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿಗೆ ಯಾಕಪ್ಪ ಅಂದ್ರ ಅಲ್ಲೇ ಎತ್ತಿನ ವ್ಯಾಪಾರ ಸ್ಥಾನ ಅಂತ ಹೇಳಿದ್ರು, ಅವ್ರು ನೋಡಲು ಹೋಗಿದ್ವಿ. ಅವರು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ಕೊತ ಬಂದಾರ, ಅವ್ರ ಬಳಿ ಇವಾಗ ಪ್ರೆಸೆಂಟ್ ಆಗಿ ಎಷ್ಟು ಎತ್ತುಗಳವ, ಅವ್ರು ಯಾವ ರೇಟಿಗೆ ಅವ್ರ ಎತ್ತುಗಳನ್ನು ಕೊಡ್ತಾರಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ.ಕೆ. ದ್ಯಾವಣ್ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ತಪ್ಪದೇ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ಹೋದ್ಮೇಲೆ ಗೊತ್ತಾಗಿತ್ತು, ಬಸವರಾಜ್ ಉಲ್ಕಲ್ ಇನಾಮದಾರ್ ಅವರು ಇರ್ಲಿಲ್ಲ, ಅವರ ಮಗ ಇದ್ದ. ಅವರ ಬಳಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ವಿಡಿಯೋ ಶುರು ಮಾಡೋಣ ಬನ್ನಿ. ಇವಾಗ ಅವ್ರ ಎತ್ತುಗಳು ಎಷ್ಟು ದಾನಿಗೆ ಹೇಳ್ತಾರ ಎಲ್ಲ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ನಮಸ್ಕಾರ. ಯಾವ್ದಣ್ಣ? ಉಲ್ಕಲ್ಕೆ. ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಉಲ್ಕಲ್ತೆ. ನಿಮ್ಮ ಹೆಸರಣ್ಣ? ಸಿದ್ದು ಇನಾಮದಾರ್ ಅಂತೇಳಿ. ನೀವೇ ಮಾತ್ರ ನಮ್ ದೊಡ್ಡಪ್ಪರ ರೀ. ಅವ್ರ ಹೆಸರಣ್ಣ? ಬಸವರಾಜ್ ಇನಾಮದಾರ್. ಬಸವರಾಜ್ ಇನಾಮದಾರ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿರೋಣ? ನಾವ್ ಸುಮಾರು ಒಂದು 30 ವರ್ಷ ಆಯ್ತ್ರಿ ವ್ಯಾಪಾರ ಮಾಡಕ. ಈಗ ಎಷ್ಟು ಪ್ರೆಸೆಂಟ್? ಸರ್ ನಮ್ಮಲ್ಲಿ ಈಗ ಪ್ರೆಸೆಂಟ್ ಒಂದ್ 20 ಎತ್ತಾವ್ರಿ. 20 ಎತ್ತು. ಎರಡು ಜೋಡಿ ಸರ್. 1,70,000. 1,70,000. ಎಷ್ಟು ಬಂದು ಕೊಡ್ತೀರಿ? ನಾವ್ 150 ಬಂದ್ರೆ ಕೊಡ್ತೀವಿ. ಈಗ ಬಾಯ್ ಮಾಡ್ಯಾವ್ರಿ. ಜೋಡಿಗೆ 150. 1,50,000. ಎಷ್ಟು ಬಂದು ಕೊಡ್ತೀರಿ? ನಾವು 140 ಬಂದ್ರೆ ಕೊಡ್ತೀವಿ. 1,40,000 ಬಂದು ಕೊಡ್ತೀರಿ. ಇವು ಆರಲ್ಲ. ಎಲ್ಲ ಕಂಡೀಷನ್ ರೀ. ಗೆಳಕ್ ಮಕ್ಕಂಡ್ರ ವಾಪಸ್, ಇರದ್ರ ವಾಪಸ್, ಒದ್ರ ವಾಪಸ್. ಕಾಯ್ತ್ರಿ ಎತ್ತ ಕಾಯ್ತ್ರಿ. ರೈತರು ಎಲ್ಲ ಸುಮಾರು ಬೇರೆ ಬೇರೆ ಸೇಡಂ ತಾಲೂಕಿನವ್ರು ಬರ್ತಾರ್ರಿ, ಗುಲ್ಬರ್ಗ ಜಿಲ್ಲಾದವ್ರು ಬರ್ತಾರ, ಮತ್ ಸುರ್ಪುರ್, ಶಾಪುರ್ ಎಲ್ಲಾ ರೈತರು. ನಾವು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ರೀ, ಮತ್ತ ಗೋಕಾಕ, ಯರಗಟ್ಟಿ, ಸಂಕೇಶ್ವರ. ನಾವೊಂದು ವಾರದಾಗ ಒಂದ್ ಲೋಡ್ ತರ್ತೀವಿ. ಬರ್ತಾರ, ಜಾಸ್ತಿ ರೈತರು ಬರ್ತಾರೆ. ನಮ್ಮಲ್ಲಿ ಏನಿಲ್ಲ ಅಂದ್ರೆ ಒಂದ್ ವಾರದಾಗ ಒಂದು 30-40 ಎತ್ತು ಮಾಡ್ತೀವ್ರಿ. ಕಾಯ್ತ್ರಿ ಎಲ್ಲ ಗಳಕ್ ಮಕ್ಕಂಡ್ರ ವಾಪಸ್. ಶೆಡ್ ಒಂದು 7-8 ವರ್ಷ ಆಯ್ತು ಈಗ ಜಸ್ಟ್ ಮಾಡಿ. 30 ವರ್ಷದಿಂದ ವ್ಯಾಪಾರ ಮಾಡಿದ್ವಿ. ನಮ್ ದೊಡ್ಡಪ್ಪ ರೀ, ನಾವು ಅವ್ರ ಸಾಂಡ್ ಓದ್ತೀವ್ರಿ. ನಾವು ನಾವೇ ಇರ್ತೀವ್ರಿ. ನಾವ್ ಗಾಡಿ ಗೀಡಿ ನಡೆಸ್ತೀವ್ರಿ ನಾವೇ. ನಮ್ದೇ ಸ್ವಂತ ಒಂದ್ ಲಾರಿ ಅದ್ರಿ, 2 ಬುಲೋರ್ ಅವ್ರಿ. ಲಾರಿಗೆ ಹಾಕೊಂಡ್ ಬರ್ತೀವ್ರಿ. ಆಯ್ತು ಸಾಕು, ಸರಿಯಾಗ ಎತ್ಕೊಳ್ಳಿ, ಬೇಡ ಇವ್ ತೋತಾನ. ಕೊಡದ ಅದಕ್ರಿ 50 ಹೇಳೇನ್ರಿ. ಅಲ್ಲ ಹಚ್ಚದ್ರಿ, 2 ಅಲ್ಲಿಂದ ಅದ್ರಿ. 40 ಬಂದ್ರೆ ಕೊಡ್ತೇನ್ರಿ. ತಡ್ರಿ ಒಂದ್ ನಿಮಿಷ. 966 380 8804. ನಮ್ ಬಸವರಾಜ್ ಇನಾಮದಾರ್ ಅಂತೇಳಿ ನಮ್ ದೊಡ್ಡಪ್ಪಂದ್ರಿ. ನಮ್ದ್ರಿ 8197 877 018. ರೈತರು ಫೋನ್ ಹತ್ರ ಫೋನ್ ಹತ್ರ. ಓಕೆ ರೀ. ಅಣ್ಣ ನಾವು ಮೆಕ್ಕೆಜೋಳ ನುಚ್ಚಿರಿ ಮತ್ತು ಚಜ್ಜಿ ನುಚ್ಚಿ 2 ಇದಾವ್ರಿ. ಯಾವ ಮೆಕ್ಕೆಜೋಳ ನುಚ್ಚ ತಿಂತಾವ್ರಿ, ಅವಕ್ಕ ಒಂದೊಂದ್ ಎಟ್ಟಿಗೆ 3 ಸೇರ್ ಇಡ್ತೀವ್ರಿ. ಚಜ್ಜಿ ನುಚ್ಚನ 3 ಸೇರ್ ಇಡ್ತೀವ್ರಿ ಒಂದೊಂದ್. ಬೆಳಗ್ಗೆ ಒಂದ್ ಟೈಮ್ ರೀ. ಸರ್ ನಮ್ಮಲ್ಲಿ ಚಜ್ಜಿ ಸೊಪ್ಪಿನ ಆದ್ರಿ, ಮತ್ತ ಬಿಳಿಜೋಳ ಸೊಪ್ಪಿ ಆದ್ರಿ, ಶೇಂಗದೊಟ್ಟ ಆದ್ರಿ, ಕಾಳು ಇಲ್ರಿ. ನಾವ್ ಮೇಯಿಸ್ತೀವ್ರಿ ನಾವು. ಇಲ್ರಿ ಮತ್ತೆ ಒಂದ್ ಟೈಮ್ ಬಂದಾಗ ಯಾರನ್ನ ಬಂದ್ರು ಕೊಟ್ಬಿಡ್ತೀವ್ರಿ. ಯಾವಾಗಲೂ ಎತ್ರಿ, 12 ತಿಂಗಳು ಎತ್ತು ನಮ್ಮಲ್ಲಿ. ರೈತರು ಯಾವಾಗಾದ್ರೂ ಬಂದ್ರ 12 ತಿಂಗಳು ಎತ್ರಿ. ನಮ್ಮಲ್ಲಿ ಇದ್ದಿಲ್ಲ ಅಂದ್ರೆ ನಮಗ್ ಬೇಕಂತ ಹೇಳಿದ್ರ ಅಂದ್ರೆ ನಾವ್ ಮತ್ತೆ ತರಿಸ್ಕೊಡ್ತೀವ್ರಿ. ಎತ್ತು ಕೊಟ್ಟು ಕಳಿಸ್ತೀವ್ರಿ, ಗ್ಯಾರಂಟಿ ರೀ. ಮಲ್ಕೊಂಡ್ರೆ ಎತ್ಕೊಳ ಗಳೆದಲ್ಲಿ ಮಲ್ಕೊಂಡ್ರೆ ಮತ್ತೆ ವಾಪಸ್ ರೀ, ಇರದ್ರನು ವಾಪಸ್, ಒದ್ರನು ವಾಪಸ್. ಗ್ಯಾರಂಟಿ ಕೊಡ್ತೀವಿ. ರೈತರ ನಂಬಿಕೆ ಇಟ್ಟು ನಾವು 30 ವರ್ಷ ಸರ್ ಮಾಡಕತ್ತ. ರೈತರು ನಮ್ಮ ಮೇಲೆ ನಂಬಿಕೆ ಇಟ್ಟಾರಿ.
ನಾವು ಅವ್ರ ಮೇಲೆ ನಂಬಿಕೆ ಇಟ್ಟ ವ್ಯಾಪಾರ ಮಾಡ್ತೀವಿ. ಮೋಸ ಗೀಸ ಏನಿಲ್ಲ ಸರ್ ಇದ್ರಾಗೆ. ಹಾ ಸರ್. ಇಲ್ಲ ನಾವುಗಳು ಯಾರಲ್ರಿ, ನಾವೇ ಮನ್ಯಾಗ ಅಣ್ಣತಂಬ್ರಿ ಇವ್ರಿ. 6 ಜನ ಅಣ್ಣತಂಬ್ರಿ. ನಾವ್ ಬೇರೆ ಬೇರೆ ಅವ್ರವ್ರ ಕೈ ಕೆಲಸ ಮಾಡ್ತಾರ್ರಿ. ಇಲ್ಲಿ ಒಂದ್ 2 ಇರ್ತೀವ್ರಿ, 3 ಇರ್ತೀವ್ರಿ. ಹಾ ಫೋನ್ ಹಚ್ಚಿರ ಅದ್ ನಮ್ ದೊಡ್ಡಪ್ಪರ ನಂಬರ್ ರೀ, ಅದ್ ನನ್ನ ನಂಬರ್ ಅದ್ರಿ. ನಮ್ಮ ಹೆಸರು ಸಿದ್ದು ಇನಾಮದಾರ್ ಅಂತೇಳಿ. ಇಲ್ಲಿ ಕಾಣಕತ್ತಲ್ಲ ಇದೇ ಎತ್ತುಗಳ ಶೆಡ್. ನಾವ್ ಅಲ್ಲಿ ಕಾದ್ಮೇಲೆ ಹಲವಾರು ಯುವ ರೈತರು ಮತ್ತು ಯುವಕರು ಬಂದಿದ್ರು. ಇವಾಗ ಆ ಊರಿನ ಯುವ ರೈತರ ಬಳಿ ಬಸವರಾಜ್ ಉಲ್ಕಲ್ ಅವರ ಎತ್ತಿನ ವ್ಯಾಪಾರ ಯಾವ ರೀತಿ ಆದಂತ ಕೇಳೋಣ ಬನ್ನಿ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಸುಗಪ್ಪ ರೀ. ಸುಗಪ್ಪ. ಹಾ ರೀ. ಉಲ್ಕಲ್ ರೀ. ಇವ್ರು ಬಸವರಾಜ್ ಏನಾಗ್ಬೇಕಣ್ಣ ಎತ್ತ ವ್ಯಾಪಾರ ಮಾಡೋದು? ದೊಡ್ಡಪ್ಪ ಆಗ್ಬೇಕ್ರಿ. ದೊಡ್ಡಪ್ಪ ಆಗ್ಬೇಕು. ಹಾ ರೀ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕದ್ರ? ಒಂದು 25 ವರ್ಷ ಆಯ್ತ್ರಿ ಮಾಡಕೈತಿ. ಎತ್ತೆಲ್ಲ ಖಾತ್ರಿ ಕೊಡ್ತಾರೆ? ಹಾ ಖಾತ್ರಿ ಕೊಡ್ತಾರೆ. ಏನೋ ಮಕ್ಕ ಬಗ್ಗದ್ರೆ ಮಕ್ಕಪ್ಪ ಹೋದ್ರಿಂದ ಕೊಡ್ತಾರೆ, ಮತ್ತೆ ಬೇರೆ ಹೋಗಿ ಕೊಡ್ತಾರೆ. ಒಯ್ದ್ರ ಬಲ್ಲಿಗೆ ಕೊಡ್ತಾರೆ. ಮತ್ತ ಹೋಗ್ಬಿಟ್ಟು ಮತ್ತೆ ಬೇರೆ ಹೋಗ್ಬೋದ್ರಿ. ಏನ್ ವ್ಯಾಪಾರ ಮತ್ತೆ ಒಂದ್ ಬೇರೆ ಬೇರೆ ಮಾತಾಡ ಏನ್ ಮಾತಿಲ್ರಿ, ಮಾತ್ ಬಿಟ್ಟು ಮಾತಾಡ್ರಿ. ಮತ್ತ ಹೋಗ್ಬಿಟ್ಟು ಬೇರೆ ಒಯ್ಯ ಅಂತಾರ್ರಿ. ಮಕ್ಕ ಬಿಟ್ರಿ ಬೇರೆ ಒಯ್ಯ ಅಂತಾರ್ರಿ. ಕಂಡೀಷನ್ ರೀ. ಕಂಡೀಷನ್ ಒಟ್ಟ? ಹಾ ಕಂಡೀಷನ್ ರೀ. ಯಾಕೆ ಮತ್ತ ಬೇರೆ ಹೋದ್ರ ಅವ್ರ ಸಂಗಟ ಬೇರೆ ಬೇರೆ ಸಂಗಟ ರೀ. ರೈತರಿಗೆ ಏನು ಒಟ್ಟ ತೊಂದ್ರೆ ಕೊಡಲ್ಲ? ಏನ್ ತೊಂದ್ರೆ ಇಲ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತರೇ ಅಂತ. ಹನುಮಂತರೇ. ರೈತರಣ್ಣ? ಹಾ ರೈತರೇ. ವ್ಯಾಪಾರಸ್ಥ ಬಸವರಾಜ್ ಏನಾಗ್ಬೇಕಣ್ಣ ನಮ್ಗೆ? ಅವ್ರು ಮಾವರ ಆಗ್ಬೇಕ್ರಿ. ಮಾವರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕತ್ರಣ್ಣ? ಒಂದು ಸುಮಾರು 25-30 ವರ್ಷ ವ್ಯಾಪಾರ ಆದ್ರಿ ಅವ್ರು. ಏನು ಇವ್ರಿಗೆ ಏನ್ ಇದಾಗಿಲ್ಲ? ಲೋಕಪಾಕ ಇಂತ ಮೋಸ ಗೀಸ ಇಲ್ರಿ. ಮಕ್ಕ ಪಕ್ಕ ಮಕ್ಕಳು ಇದ್ದಕ್ಕ ತಂದು ವಾಳಿ ಬಿಡ್ರಿ, ಮತ್ ಬೇರೆ ಎತ್ ಕೊಡ್ತೀನಿ. ಅದರಿಂದ ಎತ್ತು ಕೊಡ್ತಾರೆ. ರೈತರು ಬಂದು ಎತ್ತು ಹೋಗೋದಿಲ್ಲ? ರೈತರು ಬಂದು ಹೋಗ್ಬೋದು. ಯಾವಾಗ್ಲೂ ಎತ್ತಿರ್ತಾವ? ಯಾವಾಗ್ಲೂ 24 ತಿಂಗಳು ಎತ್ತರಿ ಅವ್ರು. ಯಾವಾಗ್ಲೂ ಎತ್ತುಗಳು. ನಮಸ್ಕಾರ. ಹಾ ರೈತರ? ಹೌದ್ರಿ. ಏನಾದ್ರು ವ್ಯಾಪಾರಸ್ಥ ನಿಮ್ಗೆ? ನಾವ್ ಏನ್ರ ಬೇಲೂರ. ನಾವು ಬೇಲೂರ? ಸುರಪುರ ತಾಲೂಕ್ ನಾಗರ ಗ್ರಾಮದವ್ರು ನಾವು. ಎತ್ತರ ಬೇರೆ? ಹೌದ್ರಿ. ಈ ಇವ್ರಲ್ಲಿ ಯಾವ ಎತ್ತ 24 ವರ್ಷದಿಂದ ಹೇಳ್ತೈತಿ ನಾವು. ತಿರ್ಬೆಲೆ ಐತ್ರಿ? ತಿರ್ಬೆಲೆ ಐತಿ. ಕಂಡೀಷನ್ ಅದು? ಕಂಡೀಷನ್ ಎತ್ತು. ಏನು ಮೋಸ ಮಾಡಲ್ಲ? ಮೋಸ ಮಾಡಕ್ ಏನಿಲ್ಲ. ಮತ್ತೆ ಒಂದು ಏನು ಫೇಲ್ ಬಂದ್ರ ಹಿಂದಕ್ ಬಿಟ್ಟು ಮತ್ತೆ ಬೇರೆ ಎತ್ತು ಕೊಡ್ತಾರ. ಹಿಂದಕ್ ಬಿಡ್ಬೋದು? ಅವ್ರ ಇವ್ರಲ್ಲಿ ಎತ್ತ ಯಾವಾಗ್ಲೂ ಐತ್ರಿ ನೀವು? ಎನಿ ಟೈಮ್ 24 ವರ್ಷದಿಂದ ಇಲ್ಲೇ ಹೋಯ್ತು ನಾ ವ್ಯಾಪಾರದಾಗ. 1 ಲಕ್ಷ 1.5 ಲಕ್ಷ ರೂಪಾಯಿ ಎತ್ತು ನಾವು ಹೋಯ್ತೀನಿ. ಮತ್ತೆ ಏನಾದ್ರೆ ಅವ್ರಿಗೆ ಯಾವ್ದೇ ತಂದು ಕೊಡ್ತೀವಿ. ಈ ರೈತರು ಯಾವಾಗಲೂ ಬಂದು ಎತ್ತು ಹೋಗ್ಬೋದು? ಯಾವಾಗ್ಲೂ ಬರ್ಬೋದು. ನಂಬಿಕೆ ಇಟ್ಟು ಹೋಗ್ಬೋದು. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ಎಲ್ಲಿಂಗ. ಯಾವ್ರಣ್ಣ? ಹಳ್ಳಳ್ಳಿ ರೀ. ಹಳ್ಳಳ್ಳಿ. ಅಣ್ಣ ಎತ್ತು ಇವ್ರಲ್ಲಿ ಹೇಗ್ ಬಂದ್ರಿ? ಏನಿಗೆ ಹೋಯಕ್ ಬಂದಿವ್ರಿ ಅಣ್ಣ? ಇದೇ ಫಸ್ಟ್ ಟೈಮ್ ಯಾವಾಗ ಬಂದ್ರಿ? ನಾವು 20 ವರ್ಷ ಆಯ್ತ್ರಿ ಇಲ್ಲೇ ಹೋಯ್ತಿವಿ. ಏನಾನ ಅಂದ್ರ ನಿಮ್ಮ ಅಪ್ಪರ್ನ ಇಲ್ಲೇ ಬಂದು ಹೋಯ್ತ್ರಿ? ಈಗ ನೀವು ಇಲ್ಲೇ ಬಂದು ಇಲ್ಲೇ ಹೋಯ್ದ್ರಿ. ನೋಡಕ್ ಬಂದಿರಿ ಇವಾಗ ಪ್ರೆಸೆಂಟ್. ನೀವು ನೋಡಕ್ ಬಂದ್ರಿ? ನೋಡಕ್ ಬಂದಿದ್ರಿ. ಯಾವ ನೋಡ್ರಿ ಅಣ್ಣ ಎತ್ತ? 4 ಎತ್ತ ಹೋದ್ರ? ಅಲ್ಲಿ ಲಾಸ್ಟ್ ಅವಲ್ರಿ. ನೋಡಿವಿ ನೋಡ್ರಿ. ನೋಡಿವಿ. ಮಾತಾಡ್ಬೇಕು ಅಷ್ಟೇ. ಈಗ ಮಾತಾಡ್ಬೇಕ? ಇಲ್ಲಿ ಕಾಣುವ ಜೋಡಿ ಓರಿಗಳು 1,90,000ಕ್ಕೆ ಮಾರಾಟ ಆಗ್ಯಾವ. ಯಾವ ರೀತಿ ಕಟ್ಟುಮಸ್ತಾಗ ನೋಡ್ರಿ. ತೆರಿಬಂಡಿ ಸೈಜ್ ಓರಿಗಳವ. PK ದೇವಗೊಂಡ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲಾ ಎತ್ತುಗಳನ್ನ ವಿಡಿಯೋಗಳನ್ನು ಮಾಡಿ ಬಿಡ್ತಾರ. ಎಲ್ಲರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಿರಿಯ ಎತ್ತಿನ ವ್ಯಾಪಾರಸ್ಥ ಬಸವರಾಜ್ ಇನಾಮದಾರ್ ಉಲ್ಕಲ್ಕೆ ಇವರ ವ್ಯಾಪಾರದ ಬಗ್ಗೆ ಸಂಪೂರ್ಣ ವಿಡಿಯೋ ನಿಮ್ಗೆ ಹೆಂಗನಿಸ್ತಾ ಎಂಬುದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಜೈ ರೈತ.